ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ ಅವತ್ತು ನಾವು ಅಲ್ಪ ತಿಳ್ಕೊತೀವಿ. ಸೌಂಡ್ ಬೆಳ್ಕೊಳ್ಳ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಈಗ ಈ ಟ್ರೈಲಲ್ಲಿ ಒಂದು ಸಮಸ್ಯೆ ಇದೆ, ನಾನು ತೋರಿಸ್ತೀನಿ. ಈಗ ಏನು ಸಮಸ್ಯೆ ಇದೆ ಅಂದರೆ, ಶೌಚಾಲಯ ಇದೆಯಲ್ಲ, ತೋರಿಸ್ಬಾರ್ದು, ಅದ್ರ ಈ ವಿಷಯದಲ್ಲಿ ತೋರಿಸ್ಬೇಕು. ಶೌಚಾಲಯ ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡೋದು? ಈಗ ಇದು ಬದಲಾಯಿಸಬೇಕು. ವಿಕಲಚೇತನರ ಬೋಗಿ ಮತ್ತೊಮ್ಮೆ ತೋರಿಸ್ತೀನಿ. ವಿಕಲಚೇತರ ಬೋಗಿಲ್ಲ, ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ. ಯಾರೂ ಇಲ್ಲ ಇದರಲ್ಲಿ, ನಾನು ಒಬ್ಬನೇ ಪ್ರಯಾಣ ಮಾಡ್ತಾ ಇರೋದು. ಯಾಕಪ್ಪ ಎಲ್ಲೂ ಹೋದ್ರೂ ನಾನು ಒಬ್ಬನೇ ಪ್ರಯಾಣ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ನಾವು ಎಲ್ಲರೂ ಪ್ರಶ್ನೆ ಮಾಡಲೇಬೇಕು. ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ, ಈಗ ನೋಡಿ ಟ್ರೈನಲ್ಲಿ ನಾನು ಸೋಲಾಪುರಿಂದ ಬಂತು ಗಾಡಿ, ರೈಲ್ವೆ ಸ್ಟೇಷನ್ಗೆ ಬಂತು, 2ನೇ ನಂಬರ್ ಪ್ಲಾಟ್ಫಾರಮ್ಗೆ, ಯಶವಂತಪುರಕ್ಕೆ ಹತ್ತದಾಗ ಸುಮಾರು ಜನ ಎಲ್ಲ ಹೆಣ್ಮಕ್ಳೆಲ್ಲ ಮಲಗಿದ್ರು, ಇದರಲ್ಲೇ ಮಲಗಿದ್ರು. ನಾನು ಹತ್ತದೆ ನೇರವಾಗಿ. ಏನಮ್ಮ ನೀವು ವಿಕಲಚೇತನರ ಅಂದೆ. ಇಲ್ಲ ಸರ್, ಅದು ಹಾಗೆ ಎದಳಿ ಹೋಗಿ ಪಕ್ಕದಲ್ಲಿ ಲೇಡೀಸ್ ಹೋಗಿದ್ದಲ್ಲ, ಅಲ್ಲಿ ಕೂತ್ಕೊಳ್ಬೋದಲ್ಲ. ನೀವು ಯಾರು ನೀವು ಸರ್? ಕಾಲು ನೋವು, ಎಲ್ಲಿ UD ID ಕಾರ್ಡ್, ಎಲ್ಲಿ ರೈಲ್ವೆ ಪಾಸ್, ಎಲ್ಲಿ ಟಿಕೆಟ್? ಪೊಲೀಸ್ ಕರೆಸ್ಬೇಕಾ? ದಂಡ ಕಟ್ತೀರಾ ಅಂದಷ್ಟು? ಇಲ್ಲ ಸರ, ನಾವು ಕುಣಗಲ್ಲಿ ಇಳಿತೀವಿ, ಎಲ್ಲ ಇಳಿದು ಪಕ್ಕದಲ್ಲಿ ಹೋಗಿ ಅಂತ ಹೇಳ್ದೆ. ನಾನು ಎಲ್ಲ ನಾನೇ ಬಂದು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಆ ರೀತಿ ಪ್ರತಿಯೊಂದು ಪ್ರಶ್ನೆ ಮಾಡಬೇಕು. ಅದಾದಮೇಲೆ ಹೋಗಿ ಶೌಚಾಲಯ ನೋಡ್ತೀನಿ, ನೀರಿಲ್ಲ, ಸಂಬಂಧಪಟ್ಟವ್ರಿಗೆ ಕರೆ ಮಾಡ್ತೀನಿ, ನೀರು ಹಾಕಿಸ್ಕೊಳ್ತೀನಿ. ಟ್ರೈನು 15 ನಿಮಿಷ ಲೇಟ್, ನೀರು ಹಾಕಿಸ್ಕೊಳ್ತೀನಿ. ಮತ್ತು ಚಾರ್ಜಿಂಗ್ ಇರಲಿಲ್ಲ, ಚಾರ್ಜಿಂಗ್ಗೆ ನಾನು ಹೇಳಿದ್ನಲ್ಲ, ಮತ್ತೆ ನಾನು ತೋರಿಸ್ತಾ ಇದ್ದೀನಿ. ನೀವು ಕರೆ ಮಾಡ್ಬೋದು ಇವ್ರಿಗೆ. ಇವ್ರಿಗೆ ಕರೆ ಮಾಡ್ಬೋದು. ಇಲ್ಲಿ ಸ್ಕ್ಯಾನರ್ ಇದೆ ನೋಡಿ. ಅವ್ರಿಗೆ ಕರೆ ಮಾಡಿದ್ರೆ ಬಂದು ಅದು ಚಾರ್ಜರೆಲ್ಲ ಹಾಕ್ಕೊಡ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ ನಮಗೆ ಎಲ್ಲ ಸಿಗ್ತದೆ. ಅದರಿಂದ ನಾನು ಏನು ಹೇಳೋದು, ಪ್ರಶ್ನೆ ಮಾಡೋಣ. ಮತ್ತು ನಮಗೆ ಎಲ್ಲ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಣ. ಕೆಲವು ಜನ ಇದ್ದಾರೆ ಏನು ಗೊತ್ತಿರೋದೇ ಇಲ್ಲ, ಇಲ್ಲಿ ಹುಡುಕಿದ್ರೆ ಒಂದು ಕಾನೂನು ಗೊತ್ತಿರೋದಿಲ್ಲ, ಆದರೆ ನನಗೆಲ್ಲ ಗೊತ್ತು ಅಂತಾರೆ. ಆವಾಗ ಅವ್ರಿಗೆ ಎಲ್ಲ ಗೊತ್ತಿದ ಮೇಲೆ ಅವ್ರಿಗೆ ಹೇಳ್ಕೊಡೋದೇ ಬೇಡಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಕಾನೂನು ಸಂವಿಧಾನ ಪ್ರತಿಯೊಬ್ಬರಿಗೂ ಅಷ್ಟೇ. ಈಗ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ. ಈಗ ಮಾನ್ಯ ಶ್ರೀಯುತ ಶ್ರೀಮತಿ KS ಲತಾ ಕುಮಾರಿ IAS ಆಫೀಸರ್, ಮಾನ್ಯ DC ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಈಗ ನಾನು ಅಲ್ಲಿಗೆ ಹೋಗಿ ನಾನು ಕರೆ ಮಾಡ್ತೀನಿ.